ನೋಡಿ ಟೊಮೆಟೊ ತಂಬುಳಿ ರೆಡಿ ಆಯಿತು. ಈ ಥರ ಮಾಡಿ ಪ್ರತಿದಿನ ಒಂದೊಂದು ಮಾಡ್ಕೊಳ್ಳಿ, ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ಲಾಗಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಇನ್ನೂ ಬಿಸಿಲು ಕೂಡ ಕಡಿಮೆ ಆಗಿಲ್ಲ. ನಾನು ಕೂಡ ಬಿಸಿಲಿಗೆ ಬಹಳಷ್ಟು ತಂಬುಳಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ತಂಬುಳಿ ಮಾಡೋದಿರ್ಬೋದು, ಅದನ್ನೆಲ್ಲ ತೋರಿಸ್ತೀನಿ. ಪಾಲಕ್ ತಂಬುಳಿ ಮತ್ತು ಮೆಂತ್ಯ ಸೊಪ್ಪಾಕಿ ಮಾಡೋವಂಥದ್ದು, ಅದರದ್ದು ಒಂದು ಸಲಾಡ್ ಕೂಡ ಮಾಡ್ತಾ ಇರ್ತೀನಿ ರೊಟ್ಟಿಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿ. ಹಸಿದು ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಹೀಗೆ ಹಲವಾರು ರೀತಿಯಲ್ಲಿ. ಮತ್ತು ದೊಡ್ಡ ಪತ್ರೆ ಅದರದ್ದು ಕೂಡ ತೋರಿಸಿದ್ದೀನಿ ಹಿಂದೆ. ಅದರದ್ದು ಕೂಡ ಒಂದು ತಂಬುಳಿಯನ್ನು ಮಾಡ್ತಾಯಿರ್ತೀನಿ. ಹೀಗೆ ತಂಬುಳಿಗಳನ್ನು ದಿನ ಬಿಟ್ಟು ದಿನ ಮಾಡ್ತಾಯಿರ್ತೀನಿ. ಪ್ರತಿದಿನ ಖಾರದ ಪುಡಿ ಹಾಕಿ ಊಟ ಮಾಡೋದು ಈ ಸಮಯದಲ್ಲಿ ಒಳ್ಳೆಯದಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಇವತ್ತು ನಾನು ಒಂದು ತಂಬುಳಿಯನ್ನು ಮಾಡ್ತಾಯಿದ್ದೀನಿ. ಯಾವುದು ಅಂತಂದರೆ ಟೊಮೆಟೊ ತಂಬುಳಿ ಮಾಡ್ತಾಯಿದ್ದೀನಿ. ನಾನು ಈಗ ಬಂದೆ, ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ನಮ್ಮ ಮಗಳು ಕಾಲೇಜಿಗೆಲ್ಲ ಹೋಗಬೇಕಾಗಿತ್ತು, ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಅರ್ಜೆಂಟ್ ಏನಾದ್ರು ಮಾಡಬೇಕಲ್ಲ, ಟೊಮೆಟೊ ಒಂದಿತ್ತು, ಟೊಮೆಟೊನ ಹಾಕಿ ಇವತ್ತು ಮಾಡ್ಕೊಳ್ಳೋಣ ತಂಬುಳಿನ ಅಂಥೇಳಿ ಟೊಮೆಟೊನ ಹಚ್ಚಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಒಂದು ಪದಾರ್ಥಗಳು ಏನೂ ಬೇಕಾಗಲ್ಲ. ಈ ಒಂದು ತಂಬುಳಿ ಮಾಡಬೇಕಾದ್ರೆ ಟೊಮೆಟೊ ಇದ್ದರೆ ಸಾಕು, ತಂಬುಳಿ ರೆಡಿಯಾಗುತ್ತೆ. ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಬನ್ನಿ, ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ತಂಬುಳಿನ. ಈ ರೀತಿ ತಂಬುಳಿಯನ್ನು ಮಾಡ್ತಾಯಿರಿ, ಯಾಕಂದರೆ ದೇಹ ತಂಪಾಗಬೇಕು. ತಂಬುಳಿಯನ್ನು ತಿನ್ನುವಂತಹ ಉದ್ದೇಶ ಏನಂದರೆ ನಮ್ಮ ದೇಹ ತಂಪಾಗಿರಲಿ, ಯಾವುದೇ ರೀತಿಯ ಒಂದು ಉಷ್ಣತೆಯಿಂದ ನಮ್ಮ ಶರೀರ ಬಾಧಿಸಬಾರ್ದು ಅಂತ ಹೇಳಿ ಈ ತಂಬುಳಿಯನ್ನು ಮಾಡುವಂಥದ್ದು. ನಮ್ಮ ಹಿರಿಯರು ಬಹಳ ಅನುಭವಿಗಳು, ಬಿಸಿಲಿಗೆ ಬೇಕಾದಂತಹ ಸಾಂಬಾರು ಕೂಡ ಕಂಡಿಡ್ದಿದ್ದಾರೆ. ಅದೇ ನಮ್ಮ ತಂಬುಳಿ ಸ್ಪೆಷಲ್ಲು. ಬನ್ನಿ, ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಒಂದು ಬಾಣಲಿಯನ್ನು ತಗೊಂಡಿದ್ದೀನಿ ನಾನು. ಮಾಡ್ತಾನೆ ಏನೇನನ್ನು ಹಾಕ್ತೀನಿ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಜೀರಿಗೆನ ಹಾಕ್ಕೊಳ್ತೀನಿ. ಇದನ್ನು ಮಾಡಬೇಕಾದ್ರೆ ಈ ರೆಸಿಪಿಗೆ ಜೀರಿಗೆ ಬೇಕೇ ಬೇಕು. ಇದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಟೊಮೆಟೊನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊನ ಮೆತ್ತಗಾಗೋವರೆಗೂ ಕೂಡ ಇದನ್ನು ಹುರ್ಕೋಬೇಕು. ಚೆನ್ನಾಗಿ ಮೆತ್ತಗಾಗಬೇಕು. ಮಿಕ್ಸಿಗೆ ಹಾಕಿದಾಗ ನುಣ್ಣಗೆ ಹಾಕಬೇಕದು. ಮೆತ್ತಗಾದರೆ ತಂಬುಳಿ ತುಂಬಾ ರುಚಿಯಾಗಿ ಬರುತ್ತೆ. ಹೀಗೆ ಹುರಿತಾ ಇರಿ. ಒಂದು 3 ನಿಮಿಷ ಅಷ್ಟು ಹುರಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ಹುರ್ಕೊಂಡ್ಮೇಲೆ ಇದಕ್ಕೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಅದನ್ನು ಸೇರಿಸಿದ ಮೇಲೂ ಕೂಡ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಜಾರನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದೀನಲ್ಲ ಟೊಮೆಟೊನ, ಅದನ್ನು ಸೇರಿಸ್ಕೊಳ್ತೀನಿ. ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ನಾನು ರುಬ್ಕೊಳ್ತೀನಿ.
ನೋಡಿ ಹುರಿದಿದ್ನಲ್ಲ ಬಾಣಲಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಜಾರ್ ಒಳಗಡೆಗೆ ಸೇರಿಸ್ಕೊಳ್ತೀನಿ ಇವಾಗ. ನೋಡಿ ಇವಾಗ ಇದು ರುಬ್ಕೊಂಡಿದ್ದಾಯ್ತು. ಈಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಮುಂದಿನ ಪ್ರೊಸೆಸ್ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಇದನ್ನು ಹೀಗೆ ತೆಗೆದಿಡ್ತೀನಿ. ಒಂದು ಬಟ್ಲು ತೊಗೊಂಡಿದ್ದೀನಿ, ಅದರೊಳಗಡೆಗೆ ಇವಾಗ ಮೊಸರು ಹಾಕ್ಕೊಳ್ತೀನಿ. ನಂದಿನಿ ಮೊಸರು ತೊಗೊಂಡಿದ್ದೀನಿ, ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ. ಒಂದು ಬಟ್ಲಷ್ಟು ಮೊಸರಿದೆ. ಇವಾಗ ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಂತ್ ಕಡಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಈ ಥರ. ಇನ್ನು ಉಪ್ಪು ಹಾಕಿಲ್ಲ ನಾನು. ನೋಡಿ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತೀನಿ. ಇವಾಗ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಇದಕ್ಕೆ. ಉಪ್ಪು ಹಾಕಿದ್ಮೇಲೆ ಒಂದು ಸಲ ಕೈ ಆಡ್ಕೊಳ್ಳೋಣ. ಮೊದಲೇ ಒಗ್ಗರಣೆ ಮಾಡ್ಕೊಳ್ವಲ್ಲ ಟೊಮೆಟೊನ, ಅದಕ್ಕೂ ಕೂಡ ಉಪ್ಪನ್ನು ಹಾಕಿ ಒಂದೇ ಸಲ ರುಬ್ಕೊಳ್ಬೋದು. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಟೊಮೆಟೊ ತಂಬುಳಿ ರೆಡಿ ಆಯಿತು. ಈ ಥರ ಮಾಡಿ ಪ್ರತಿದಿನ ಒಂದೊಂದು ಮಾಡ್ಕೊಳ್ಳಿ, ಒಳ್ಳೆಯದು. ಊಟನ ಬಡಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು ತಟ್ಟೆಗೆ ಉಪ್ಪಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಈಗ ಸಾಂಬಾರು ಕೂಡ ಹಾಕ್ಕೊಳ್ತೀನಿ. ಟೊಮೆಟೊ ತಂಬುಳಿ ಎಲ್ಲದರಲ್ಲೂ ಕೂಡ ತಂಬುಳಿಯನ್ನು ಮಾಡ್ಕೊಳ್ಬೋದು. ಪ್ರತಿದಿನ ಒಂದೊಂದು ತಂಬುಳಿಯನ್ನು ಮಾಡಿಕೊಂಡು ತಿಂತಾಯಿದ್ರೆ ಈ ಒಂದು ಬೇಸಿಗೆ ಕಾಲಕ್ಕೆ ತಂಪಾಗುತ್ತೆ. ದಿನಕ್ಕೊಂದು ತಂಬುಳಿಯನ್ನು ಮಾಡ್ತಾ ಹೋಗಿ. ಬಹಳಷ್ಟು ತಂಬುಳಿಗಳಿದೆ. ಹೆಚ್ಚಿಗೆ ಖಾರದ ಪುಡಿಯನ್ನು ಈ ಒಂದು ಸಮಯದಲ್ಲಿ ಬಳಸಬೇಡಿ. ನೋಡಿ ಊಟ ಯಾವ ರೀತಿ ಇತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡಿ ಊಟ ಮಾಡಿಕೊಂಡು ಬಂದೆ ನಾನು. ಈ ಬಿಸಿಲಿಗೆ ತಂಬುಳಿ ಬಹಳ ರುಚಿ ಕೊಡುತ್ತೆ. ಅಷ್ಟೇ ಅಲ್ಲ, ದೇಹಕ್ಕೆ ತಂಪು ಕೂಡ. ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟಲ್ಲಿ ಕೂಡ ತಿಳಿಸಿ. ನೀವು ಒಂದು ಸಲ ಟ್ರೈ ಮಾಡಿ. ಒಂದಿನ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಹಾಕಿ. ಇಲ್ಲಿವರೆಗೂ ಕೂಡ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.